ಹಾಗೋ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿರುವಂತದ್ದು. ಸೊ ಇಲ್ಲಿ ನಮ್ಮ ಗಿಲ್ಲಿ ವರ್ಸಸ್ ಧ್ರುವಂತರ ಫೈಟ್ ನಡೀತಾ ಇದೆ. ಅದ್ ಯಾಕಪ್ಪ ಬಂದು ಅವನ ಹತ್ರನೇ ತಗೊಳಕೊಂತೀರಂತ ಅರ್ಥ ಆಗ್ತಿಲ್ಲ. ಆಲ್ರೆಡಿ ಧ್ರುವಂತ್ ಒಂದ್ಸರಿ ಸೊ ಮಲ್ಲಮ್ಮ ಇದ್ದಾಗ ಇದೇ ಅಶ್ವಿನಿ ಅವ್ರನ್ನ ಮುಂದೆ ಇಟ್ಕೊಂಡು ಅಥವಾ ಅವ್ರ ಜೊತೆ ಇಟ್ಕೊಂಡು ಕಿತ್ತಾಡ್ಲಿಕ್ಕೆ ಅವನ್ನ ಅಂದ್ರೆ ಕಟ್ ಹಾಕ್ಲಿಕ್ಕೆ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಅಗೇನ್ ಮತ್ತೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಮಲ್ಲಮ್ಮ ಇದ್ದಾಗ್ಲೇನೆ ಅವರಿಂದ ಓಕೆ ಸ್ವಲ್ಪ ಅವ್ರು ಮಾತಾಡಿದ್ರು, ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟು ಅವತ್ತು ಸುಮ್ಮನೆ ಇದ್ದ. ಬಟ್ ಆದ್ರೂ ಕೂಡ ಅವತ್ತು ಸರಿಯಾಗಿ ಮಾತಾಡ್ದ. ಬಟ್ ಒಬ್ರನ್ನ ಮುಂದೆ ಇಟ್ಕೊಂಡು ಬಂದು ಏನಕ್ಕೆ ಧ್ರುವಂತ್ ಹಿಂಗ್ ಮಾಡ್ತಿದ್ದಾನೋ ಗೊತ್ತಾಗ್ತಾ ಇಲ್ಲ. ಸೊ ಅವ್ನಿಗೆ ಯಾರಾದ್ರೂ ಸಪೋರ್ಟ್ ಬೇಕು ಅಂತಾರ ಈ ಇದರಲ್ಲಿ ಮಹಾಭಾರತದಲ್ಲಿ ಶಕುನಿ ಇದ್ನಲ್ಲ, ಸೊ ಆ ರೀತಿನಲ್ಲಿ ವರ್ತನೆ ಮಾಡ್ತಿರೋವಂಥದ್ದು ನಮ್ಮ ಧ್ರುವಂತ್ ಅವರು. ಬಟ್ ಅವ್ನ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಮೊನ್ನೆ ಇವ್ನು ಹೇಳ್ತಿದ್ದ, ಗಿಲ್ಲಿ ಹೇಳ್ತಾ ಇದ್ದ, ಯಾರಿಗೆ ಸೂರಜ್ ಹೇಳ್ತಾ, ಸೂರಜ್ ಕೇಳ್ದ ಇವನ್ ಬಗ್ಗೆ ಯಾಕೋ ಅರ್ಥನೇ ಆಗ್ತಲ್ಲ ಅನ್ನೋ ರೀತಿನಲ್ಲಿ. ಅವಾಗ ಗಿಲ್ಲಿ ಒಂದು ಮಾತು ಹೇಳ್ದ, ಅಣ್ಣ ಅವ್ನ ವಿಷಯಕ್ಕೆ ಕೈ ಇಟ್ರೆ ನೀನು ಔಟೇ ಅನ್ನೋ ರೀತಿನಲ್ಲಿ. ಅಂದ್ರೆ ಅದೊಂಥರ ಅದು ಅನ್ಪ್ರೆಡಿಕ್ಟೇಬಲ್ ಆಗಿರೋಂಥ ಒಂದು ಮೈಂಡ್ ಅದು. ಯಾಕಂದ್ರೆ ಫಸ್ಟ್ ಒಂದ್ 2 ವೀಕು ಮಲ್ಲಮ್ಮ ಅಂತಾನೆ ಇದ್ದ, ಅದಾದ್ಮೇಲೆ 3ನೇ ವೀಕ್ ಅಂತ ಅನ್ಸುತ್ತೆ. ಸೊ ಅಲ್ಲಿ ಫುಲ್ ಚೇಂಜು. ಅಂದ್ರೆ ಇಡೀ ಮನೆ ಜೊತೆಗೆ ಮಾತಾಡುವಂಥದ್ದು ಅಥವಾ ಸಜೆಷನ್ ಹೇಳುವಂಥದ್ದು, ಮನೆ ಕೆಲಸ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅನ್ನೋವಂಥದ್ದು, ಫುಲ್ ಆಕ್ಟಿವ್ ಆಗ್ಬಿಟ್ಟ. ಅದಾದ್ಮೇಲೆ ಮತ್ತೆ ಅವನಿಗೆ ಉತ್ತಮ ಸಿಕ್ತ ಆ ವೀಕಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ವೀಕು ಮತ್ತೆ ತಿರ್ಗಿ ಅದೇ ಜೋನ್ ಹೊಂಟೋಗ್ತಾನೆ. ಒಂದೊಂದ್ಸರಿ ಈ ಸ್ಪಿರಿಚುಯಾಲಿಟಿ ಹೇಳುವಂಥದ್ದು, ಆ ತರ ಈ ತರ ಮಹಾಕಾಳು ಅದು ಇದು ಏನೋ ಅಂತಾನೆ. ಒಂದೊಂದ್ಸರಿ ಬಿಗ್ ಬಾಸ್ ಇಂದ ನಾನಲ್ಲ, ನನ್ನಿಂದ ಬಿಗ್ ಬಾಸ್ ಅನ್ನೋ ರೇಂಜಿಗೆ ಆಡ್ತಾನೆ. ಬಟ್ ಕೆಲವು ಟೈಮಲ್ಲಿ ಅಂತಾನೆ ಇದು ಒಂದು ರೀತಿಯಲ್ಲಿ ಪುಣ್ಯ ಭೂಮಿ, ಸೊ ಇಲ್ಲಿ ಪೂಜೆ ಮಾಡ್ತೀನಿ, ನಾನು ನಾನ್ ವೆಜ್ಜೇ ತಿನ್ನಲ್ಲ, ಹಾಗೆ ಹೀಗೆ. ಅಂದ್ರೆ ಒಂದು ಹೇಳಿದ್ನಲ್ಲ, ಅನ್ಪ್ರೆಡಿಕ್ಟೇಬಲ್ ಆಗಿರುವಂತ ಮೈಂಡ್ ಒಂದು. ಬಟ್ ಪ್ರೆಡಿಕ್ಟ್ ಮಾಡ್ಬೋದು ಇವಾಗ. ಯಾಕಂತ ಹೇಳ್ತೀನಿ ಕೇಳಿ, ಅವ್ನು ಪಕ್ಕ ಗೇಮ್ ಆಡ್ತವನೆ. ಆಮೇಲೆ ಅವನಿಗೆ ಡೈರೆಕ್ಟ್ ಆಗಿ ಮುಂದೆ ಹೋಗಿ ಫೈಟ್ ಮಾಡೋಷ್ಟು ಅವನಿಗೆ ಧೈರ್ಯ ಇಲ್ವೋ, ಅಥವಾ ಅಂದ್ರೆ ಅವ್ನು ಆಡಲ್ಲ ಅನ್ಕೊಂತೀನಿ. ಯಾರಾದ್ರೂ ಅವನಿಗೆ ಸಪೋರ್ಟ್ ಬೇಕು. ಮುಂಚೆ ಇದ್ದಾಗ ಮಲ್ಲಮ್ಮ ಜೊತೆಗೆ ಹೆಂಗೋ ಆಡ್ತಿದ್ದ, ಒಂದು 3-4 ವಾರ ಕಳೆದ ಇವಾಗ. ಸೊ ಇವಾಗ ಅವ್ರು ಹೋಗಿದ್ದಾರೆ. ಸೊ ಇವಾಗ ಒಂದು ಸ್ವಲ್ಪ ಬೇರೆಯವ್ರ ಜೊತೆಗೆ ಬೆರೀತಾ ಇದ್ದಾರೆ. ನಿನ್ನೆ ಎಪಿಸೋಡಲ್ಲೂ ಕೂಡ ಅಷ್ಟೇನೆ, ಗಿಲ್ಲಿಗೆ ಗೊತ್ತಾಗಿದೆ ಅವನು ಎಷ್ಟೇ ಕಾಮಿಡಿ ಮಾಡಿದ್ರು ಕೂಡ ಕೆಲವೊಂದ್ರಲ್ಲಿ ಗೇಮ್ನ ಅನಲೈಸ್ ಮಾಡ್ತಾನೆ. ಯಾರು ಹೆಂಗ್ ಆಡ್ತಿದ್ದಾರೆ, ಯಾರು ಹೆಂಗ್ ಆಡ್ತಾ ಇಲ್ಲ, ಯಾರು ವರ್ತನೆ ಯಾವಾಗ ಚೇಂಜ್ ಆಗುತ್ತೆ ಅನ್ನುವಂಥದ್ದು. ಸೊ ಇಷ್ಟು ದಿನ ಅಲ್ಲಿ ಧ್ರುವಂತು ಸೊ ಮಲ್ಲಮ್ಮ ಜೊತೆಗೆ ಅವ್ರ ಜೊತೆಗೆ ಇದ್ದಂಥದ್ದು. ಅಂಡ್ ಚಂದ್ರಣ್ಣನ ಜೊತೆಗೆ ಕೂಡ ಅವಾಗ ಇಡ್ತಾ ಇದ್ದ. ನೋಡಿ ಇಲ್ಲಿ ಚಂದ್ರಣ್ಣಗೂ ಕೂಡ ಕೆಲವು ಟೈಮಲ್ಲಿ ಫೀಡ್ ಮಾಡಿದ್ದಾನೆ, ಗಿಲ್ಲಿ ಹಂಗೆ ಗಿಲ್ಲಿ ಹಿಂಗೆ ಅನ್ನೋವಂಥದ್ದು. ಸೊ ಈ ಥರದ್ದೊಂದು ಮಾಡುವಂಥ ಪ್ಲಾನ್ಗಳು ಅವನ ಹತ್ರ ಇರುತ್ತೆ. ಅಂಡ್ ನಿನ್ನೆ ಎಪಿಸೋಡಲ್ಲಿ ಅಲ್ಲಿ ಗಿಲ್ಲಿ ಸ್ವಲ್ಪ ಕೆದಕ್ತಾನೆ ಅವನಿಗೆ. ಸೊ ಅದೇ ಮೇ ಬಿ ಇಲ್ಲಿಗೆ ಒಂದು ಈ ಜಗಳಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ಧ್ರುವಂತ್ ಹೇಳುವಂಥದ್ದು, ಮಲ್ಲಮ್ಮ ಹೋದ್ಮೇಲೆ ಫುಲ್ ಆಕ್ಟಿವ್ ಆಗ್ಬಿಟ್ಟಿದೆಯಲ್ಲ ನೀನು ಅಂತ. ಸೊ ಹಾಗೇನಿಲ್ಲ, ಅವ್ರು ಹೋದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಎಲ್ಲ ಸೇರ್ಬೇಕಲ್ಲ ಅಂತ ಸೇರಿದೆ ಅಂತ ಹೇಳ್ತಿದ್ದ ಅವನು. ಬಟ್ ಆದ್ರೂ ಕೂಡ ನಾವು ಮಲ್ಲಮ್ಮ ಹೋದ್ಮೇಲೆ ಅಷ್ಟೊಂದೆಲ್ಲ ಮಾತಾಡಿದೀವಿ, ಸೊ ನೀನೇನು ಮಾತೇ ಆಡಿಲ್ವಲ್ಲ ಅಂತಂದಾಗ ಏನ್ ಮಾಡೋಕ್ಕಾಗುತ್ತೆ. ಇನ್ನು ಅದ್ರ ಬಗ್ಗೆ ಮಾತಾಡೋ ಕೂತ್ಕೊಂಡು ಆಮೇಲೆ ಸಿಂಪತಿ ಅಂತೀರಾ ಹಾಗೆ ಹೀಗೆ ಅಂತ ಶುರು ಆಗಿದೆ. ಸೊ ಅಲ್ಲೇ ಅವನಿಗೆ ಗೊತ್ತಾಗಿದೆ ಇವ ಮಲ್ಲಮ್ಮನ್ನ ಪಕ್ಕ ಯೂಸ್ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ಒಂಚೂರು ನೆನೆಸ್ತಾ ಅನ್ನೋ ರೀತಿನಲ್ಲಿ. ಸೊ ಅದು ಇಲ್ಲಿಗೆ ಲೀಡ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಪ್ರೋಮೋದಲ್ಲಿ ನೋಡಿದಿರಾ, ಸೊ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಶ್ವಿನಿ ಅವರು ಕಿಚನ್ ಅಲ್ಲಿ ಕೂತ್ಕೊಂಡು, ಹಿಂದೆ ಗಿಲ್ಲಿ ಇರ್ತಾನೆ ಅಂಡ್ ಮುಂದೆ ಅಶ್ವಿನಿ ಅವರು ಕೂತ್ಕೊಂಡು ಯಾರ ಹತ್ರ ಮಾತಾಡ್ತಿರ್ತಾರೆ. ಸೊ ಯಾವಾಗ ಗಿಲ್ಲಿ ಅಂತ ಇರ್ತಾನೆ ಅನ್ನೋ ರೇಂಜಲ್ಲಿ ಅಲ್ಲಿ ಹೇಳಿರುವಂಥದ್ದು. ಇದಾದ್ಮೇಲೆ ಅಲ್ಲಿ ಧ್ರುವಂತ್ ಹೇಳ್ತಾನೆ ಅಶ್ವಿನಿ ಅವ್ರ ಹತ್ರ ಗಾರ್ಡನ್ ಇರೋದಲ್ಲಿ. ಸೊ ಅಲ್ಲಿ ಹೇಳುವಂಥದ್ದು ಕಾಮಿಡಿ ಬೇರೆ. ಸೊ ಅಂದ್ರೆ ನಿಮ್ಮನ್ನ ಚೀಪ್ ಆಗಿ ಕಂಡೋಮ್ ಮಾಡೋದು ಬೇರೆ ಅನ್ನೋ ರೀತಿಯಲ್ಲಿ ಅಶ್ವಿನಿಗೆ ಹೇಳ್ತಿರುವಂಥದ್ದು ಗಿಲ್ಲಿ ಬಗ್ಗೆ ಅಗೇನ್ ಹೇಳ್ತಾ ಇದೀನಲ್ಲ. ಸೊ ಅಶ್ವಿನಿ ಅವ್ರನ್ನ ಅಗೇನ್ ಮುಂದೆ ಬಿಡ್ತಿದ್ದಾನೆ. ಸೊ ಈ ತರ ಒಂದು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಫೀಡ್ ಮಾಡುವಂಥದ್ದು. ಅಲ್ಲಿ ಕೆಲವು ಟೈಮಲ್ಲಿ ರಕ್ಷಿತಾ ಬಗ್ಗೆ ಹೇಳ್ತಾನೆ ಅದೇ ಅಶ್ವಿನಿ ಅವ್ರಿಗೆ. ಆಮೇಲೆ ಸೂರಜ್ ಬಗ್ಗೆ ಹೇಳ್ತಾನೆ, ಅವ್ನ ಪಕ್ಕ ಪ್ಲಾನು. ಅಭಿ ಅವ್ರ ಹತ್ರ ಸೂರಜ್ ಬಗ್ಗೆ ಹೇಳ್ತಾನೆ. ಅಂದ್ರೆ ಅವನಂತ ಒಂದು ಕ್ರಿಮಿನಲ್ಲು ಅಥವಾ ಒಂದು ಪಕ್ಕ ಆಟ ಆಡ್ತಿರೋಂಥದ್ದು ಯಾರು ಇಲ್ಲ ಅಂತ ಸೂರಜ್ ಬಗ್ಗೆ ಹೇಳ್ತಾನೆ. ಅಂದ್ರೆ ಅವ್ನು ಟ್ರಸ್ಟ್ ವರ್ತಿ ಇಲ್ಲ, ಸಿಕ್ಕಾಪಟ್ಟೆ ಗ್ರಜ್ಜಸ್ ಇಟ್ಕೊಂತಾನೆ, ತುಂಬಾ ಸ್ವಾರ್ಥಿ. ಅಂದ್ರೆ ಒಬ್ಬೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಎಲ್ರಿಗೂ ಕೂಡ ಒಂದು ಕೆಟ್ಟದಾಗಿ ಫೀಡ್ ಮಾಡುವಂಥದ್ದು. ಸೊ ಈ ಥರದ್ದವ್ನು ಮಾಡ್ತಿರೋವಂಥದ್ದು. ಸೊ ಇಂಥ ಟೈಮಲ್ಲಿ ಇಲ್ಲಿ ಗಿಲ್ಲಿ ಬಗ್ಗೆ ಕೂಡ ಇಲ್ಲಿ ಅಶ್ವಿನಿ ಹತ್ರ ಹೇಳ್ತಿರುವಂಥದ್ದು. ಅದಾದ್ಮೇಲೆ ಅದೇ ಖಂಡ ಮಾಡುವಂಥದ್ದು. ಸೊ ಈ ರೀತಿನಲ್ಲೇ ಮಾಡ್ತಿರುವಂಥದ್ದು ಅನ್ನೋವಂಥದ್ದು. ಅದ್ರ ಎದುರುಗಡೆ ಕೂತಂತಹ ರಿಷಿ ಅವ್ರು ಅಲ್ಲೊಂದು ಹೇಳ್ತಾರೆ, ಸೊ ನಯ ನಾಜುಕು ಕಲ್ತ್ಕೋ, ಪರಿಜ್ಞಾನ ಇಲ್ವಾ ನಿನಗೆ ಅಂತ ಗಿಲ್ಲಿ ಹೇಳುವಂಥದ್ದು. ಯಾರು ಹೇಳಿ? ರಿಷಿ ಅವರು ಗಿಲ್ಲಿ ಹೇಳುವಂಥದ್ದು, ನಯ ನಾಜುಕು ಕಲ್ತ್ಕೋ ಅಂತೆ. ಅಮ್ಮ ತಾಯಿ ನಿನ್ ಪಾದಕ್ಕೆ ಜೆರಾಕ್ಸ್ ಮಾಡ್ಕೊಡು ಓಲೆತೆಗೆ. ನೀನು ನಯ ನಾಜುಕ್ ಬಗ್ಗೆ ನೀನು ಮಾತಾಡ್ತಿರೋವಂಥದ್ದು. ಅಲ್ಲೆಲ್ಲ ಇರೋವಂಥ ಹುಡುಗರುಗಳಿಗೆ ಹೋಗಲೆ ಬಾರಲೆ ಹಿಂಗ್ ಹೊಡೆಯೋದೆಲ್ಲ ಮಾಡ್ಬಿಟ್ಟು ನೀನು ಒಂದು ಹೆಣ್ಣಾಗಿ ಬೇರೆಯವ್ರಿಗೆ ನಯ ನಾಜುಕ್ ಬಗ್ಗೆ ಮಾತಾಡ್ತಿದ್ಯಾ. ಆಮೇಲೆ ಗಿಲ್ಲಿ ಸರಿಯಾಗಿ ಹೇಳೋದಲ್ಲಿ, ನಯ ನಾಜುಕು ನಿನ್ಗೆ ಇಲ್ಲ, ಅದು ಬೇರೆ ಪ್ರಶ್ನೆ ಅಂತ ಹಿಂಗ್ ಕೈಗಿ ಎಲ್ಲ ಮಾಡ್ಕೊಂಡು ಹೇಳ್ದ ಗೊತ್ತಾ. ಸೊ ಅದು ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಧ್ರುವಂತ್ ಬರ್ತಾನೆ, ಯಾಕೋ ಇದು ಹಿಂದೆಯಿಂದ ಹೋದ್ರಾಗಲ್ಲ, ಡೈರೆಕ್ಟ್ ಆಗಿ ಹೋಗೋಣ ಅಂತ ಧ್ರುವಂತ್ ಬರ್ತಾನೆ. ಒಂದು ಒಳ್ಳೇದ್ ನಿನ್ ಬಗ್ಗೆ ಮಾರಾಯ, ಯಾರಾದ್ರೂ ನಿನ್ ಬಗ್ಗೆ ಒಂದು ಒಳ್ಳೇದ್ ಮಾತಾಡ್ತಾರ ಅಂತ. ಅವಾಗ ಗಿಲ್ಲಿ ಹೇಳುವಂಥದ್ದು, ನಿನ್ನ ಬಗ್ಗೆ ತುಂಬಾ ಒಳ್ಳೇದ್ ಮಾತಾಡ್ತಾರ ಕಣಪ್ಪ. ಅದು ಒಂಥರ ಈ ಆಡ್ಕೊಳ್ಳೋ ರೇಂಜಲ್ಲಿ ಇರುತ್ತಲ್ಲ ಮಾತು ಶೈಲಿ. ಸೊ ಆ ತರ ಮಾತು ಮಾಡ್ಕೊಂಡು ಹೇಳುವಂಥದ್ದು. ಆಮೇಲೆ ಧ್ರುವಂತ್ ಹೇಳೋದು, ನೀನು ಬೇರೆಯವರ ಒಂದು ಕಾಲು ಎಳೆಯದೆ ತೋರ್ಸು ನೋಡೋಣ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಅವಾಗ ಗಿಲ್ಲಿ ಹೇಳುವಂಥದ್ದು, ಅದು ಮಾಡಿದಕ್ಕೆ ಕಣಪ್ಪ ನನಗೆ ಕಿಚ್ಚನ ಚಪ್ಪಳಿ ಸಿಕ್ಕಿರುವಂಥದ್ದು. ಅಂದ್ರೆ ಕೌಂಟ್ರ್ ಯಾವ ರೇಂಜಿಗೆ ಕೊಡ್ತಾನೆ ಅಂತಂದ್ರೆ ಅಲ್ಲೇ ಇನ್ಸ್ಟೆಂಟ್ ಆಗಿ ಅವ್ನ ತಲೆಯಲ್ಲಿ ಹೆಂಗ್ ಇರುತ್ತೋ ಗೊತ್ತಿಲ್ಲ ಅವ್ನ ಮೈಂಡು. ಬಟ್ ಅದು ಒಂಥರ ಟ್ಯಾಲೆಂಟ್ ಬಾರ್ನ್
ಬೈ ಬರ್ತಾರಂತಾರಲ್ಲ, ಸೊ ಅಂತ ಟ್ಯಾಲೆಂಟೇನೆ ಅದು. ಸೊ ಅಲ್ಲೆಲ್ಲ ಹಾಕೊಂಡು ಕೊಡ್ತಾ ಇರ್ತಾನೆ, ಅದು ಹೆಂಗೆ ಬರ್ತಾ ಇರುತ್ತೆ ಅವ್ನ ಬಾಯಿನಲ್ಲಿ. ಅಂಡ್ ಇದಾದ್ಮೇಲೆ ಗಿಲ್ಲಿ ಹೇಳುವಂಥದ್ದು, ಅದು ಮಾಡಿದ್ಕೆ ಕಣಪ್ಪ ನನಗೆ ಕಿಚನ ಚಪ್ಪಾಳೆ ಸಿಕ್ಕಿರುವಂಥದ್ದು. ಅವಾಗ ಧ್ರುವ ಅಂತ ಹೇಳುವಂಥದ್ದು, ಇನ್ನು ಮುಂದೆ ನನ್ನ ಬಗ್ಗೆ ಏನೇನು ಮಾತಾಡಬಾರ್ದು ನೀನು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ನಾನು ಮಾತಾಡ್ತೀನಿ, ಯಾಕೆ ಮಾತಾಡಬಾರ್ದು ಅನ್ನುವಂಥದ್ದು ಗಿಲ್ಲಿ ಕಡೆಯಿಂದ. ಇನ್ನು ಬೇರೆಯವರ ಇದನ್ನ ಇಟ್ಕೊಂಡು ಕಾಮಿಡಿ ಮಾಡಬೇಡ, ಮಾತಾಡಬೇಡ ಗಿಲ್ಲಿ ಅನ್ನೋ ರೀತಿನಲ್ಲಿ ಹೇಳಿರುವಂಥದ್ದು. ಆಮೇಲೆ ನಮ್ಮಿಂದ ನೀನು ಫುಟೇಜ್ನ ತಗೋತಿದ್ಯಾ ಅನ್ನೋ ರೀತಿನಲ್ಲಿ ಹೇಳಿರುವಂಥದ್ದು. ಖಂಡಿತವಾಗ್ಲೂ ತಗೊಂತಿದ್ದಾನೆ. ನಿಮ್ಮ ವೀಕ್ನೆಸ್ ಪಾಯಿಂಟ್ಗಳನ್ನ ಇಟ್ಕೊಂಡು ಅವನು ಫುಟೇಜ್ ತಗೊಂತಿದ್ದಾನೆ, ಅದೇ ಮಾಡ್ತಿರುವಂಥದ್ದು ಅವನು. ಬಟ್ ನಿಮಗೆ ಅದು ಅರ್ಥ ಆಗಿಲ್ಲ, ಇವಾಗ ಒಂದು ತಿಂಗಳಾದ್ಮೇಲೆ ಅರ್ಥ ಆಗ್ತಿದೆ. ಸೊ ನಿಮ್ಮನ್ನು ಇಟ್ಕೊಂಡು ಅವನು ಫುಟೇಜ್ ತಗೊಂತಿದ್ದಾನೆ ಅಂತ. ನಿಮ್ದೇನು ಗೊತ್ತಾ, ಎಲ್ಲರದು ಇವಾಗ ಬೇರೆಯವ್ರು ಇಟ್ಕೊಂಡು ಅವ್ನು ಕಾಮಿಡಿ ಮಾಡಿದ್ರೆ ನಗಾಡ್ತೀರಾ, ನಿಮಗೆ ಬಂದಾಗ ನಿಮಗೆ ನೋವಾಗುತ್ತೆ. ಸೊ ಎಲ್ಲ ಟೈಮಲ್ಲೂ ಕೂಡ ಒಂದೇ ರೀತಿಯಲ್ಲೇ ರಿಯಾಕ್ಟ್ ಮಾಡಬೇಕು. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ಅವನೇನು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾನೆ, ಅವನಿಗೇನು ಟ್ಯಾಲೆಂಟ್ ಇದೆ, ನಿಮ್ಮ ವೀಕ್ನೆಸ್ಗಳೇನಿದಾವಲ್ಲ, ಸೊ ಅದನ್ನೆಲ್ಲ ಇಟ್ಕೊಂಡು ಅವ್ನು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾನೆ. ಸೊ ನೀವು ಬೇರೆಯವ್ರಿಗೆ ಮಾಡಿದಾಗ ನಗಾಡ್ತೀರಾ, ನಿಮಗೆ ಮಾಡಿದಾಗ ನೋವಾಗುತ್ತೆ, ಅಷ್ಟೇ ಆಗ್ತಿರೋವಂಥದ್ದು ಇಲ್ಲಿ. ಅವ್ನು ಮೊನ್ನೆ ಕೂಡ ಮಸಿ ಬೆಳೆಯುವಂಥ ಟಾಸ್ಕಲ್ಲಿ ಹೇಳಿದ್ದಾನೆ, ನಿಮಗೆ ಮಾಡಬೇಡ ಅಥವಾ ನಿಮ್ಗೆ ಏನಾದರೂ ಇಷ್ಟ ಇಲ್ಲ ಅಂತಂದರೆ ಮಾಡಬೇಡಿ ಅಂತ ಹೇಳಿ ಏನಕ್ಕೆ ನೀವು ನಗಾಡ್ತೀರಾ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಅಶ್ವಿನಿಗೂ ಹೇಳ್ದ, ಧ್ರುವಂತಗೂ ಹೇಳ್ದ ಅಂತ ಅನ್ಸುತ್ತೆ. ಸುಮಾರು ಒಂದು 2-3 ಕಂಟೆಸ್ಟೆಂಟ್ಗೆ ಸೇಮ್ ಅದೇ ಡೈಲಾಗ್ ಹೊಡೆದವನೆ. ನಿಮಗೆ ಇಷ್ಟ ಇಲ್ಲ ಅಂತಂದಾಗ ನೀವೇನಕ್ಕೆ ನಗಾಡ್ತೀರಾ, ನಾನು ಕಾಮಿಡಿ ಮಾಡಿದಾಗ ನೀವು ನಗಾಡ್ಬೋದು, ಇಷ್ಟ ಇಲ್ಲ ಅಂತಂದರೆ ನೀವೇನಕ್ಕೆ ನಗಾಡ್ತೀರಿ, ನೀವು ನಗಾಡಿದ್ದಕ್ಕೆ ನಾನು ಮಾಡ್ತಿರೋವಂಥದ್ದು ಅಂತ ಹೇಳಿರುವಂಥದ್ದು. ಅದೇ ಇಲ್ಲಿ ಏನು ಗೊತ್ತಾ, ಬೇರೆಯವರಿಗೆ ಮಾತಾಡಿದಾಗ ಇವರೆಲ್ಲ ಎಂಜಾಯ್ ಮಾಡ್ತಾರೆ, ತಮಗೆ ಮಾತಾಡಿದಾಗ ಮಾತ್ರ ತಗೊಳ್ಳಲ್ಲ. ಅದೇ ಅಂತ ತಮಗೆ ಹುಡುಗ ಬಂದಾಗಲೇ ಗೊತ್ತಾಗುವಂಥದ್ದು ಏನು ಎಷ್ಟಿದೆ ಅಂತ ಹೇಳ್ಬಿಟ್ಟು.